ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಚಿವರ ತಲೆದಂಡ ಫಿಕ್ಸ್ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ನಾಗೇಂದ್ರಗೆ ರಾಜೀನಾಮೆ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕೇಸ್ ಸಿಬಿಐಗೆ ವರ್ಗಾವಣೆ ಆಗ್ತಾ ಇದ್ದಂತೆ ಸಿಎಂ ಅಲರ್ಟ್ ಆಗಿದ್ದಾರೆ. ಇಂದು ಮಧ್ಯಾಹ್ನದ ವೇಳೆ ರಾಜೀನಾಮೆಗೆ ಸೂಚನೆ ನೀಡಲಾಗಿದೆ ಅಂತೆ. ನಾಗೇಂದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಹಾಗಾಗಿ ಸೂಚನೆ ಕೊಟ್ಟಿದ್ದಾರಂತೆ ರಾಜೀನಾಮೆ ನೀಡಬೇಕು ಅಂತ. ವಾಲ್ಮೀಕಿ ನಿಗಮದ ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಬಿ ನಾಗೇಂದ್ರ ತಲೆದಂಡ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಬಿಐ ಈ ಪ್ರಕರಣಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಸಚಿವರ ಪಾತ್ರದ ಬಗ್ಗೆ ತನಿಖೆಯಿಂದಲೇ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಹೇಳ್ತಾ ಇದ್ರು ಇಷ್ಟು ದಿನ ನಾಯಕರು. ಸ್ವತಃ ಬಿ ನಾಗೇಂದ್ರ ಅವರು ಇದಕ್ಕೂ ನನಗೂ ಸಂಬಂಧ ಇಲ್ಲ, ತನಿಖೆ ಆಗ್ಲಿ, ಆ ನಂತರ ನಾನು ಮಾತನಾಡ್ತೀನಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ ಇದ್ರು. ಆದ್ರೆ ಸಿಬಿಐ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಕಾರಣ ಸಚಿವರ ಪಾತ್ರ ಇರೋದೇನಾದ್ರೂ ಸಾಬೀತಾಗ್ಬಿಟ್ರೆ ಪದೇ ಅವ್ರನ್ನ ವಿಚಾರಣೆಗೆ ಕರೆದಿದ್ದೇ ಆದಲ್ಲಿ ಸಹಜವಾಗಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಮುಜುಗರ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿದೆ ಅನ್ನೋದು ಬಹಳ ಸ್ಪಷ್ಟ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ವಿಪಕ್ಷ ನಾಯಕರು ಹೇಳಿದ್ರು ಕೇಳಿಲ್ಲ, ದೊಡ್ಡ ಮಟ್ಟದ ಹೋರಾಟ ಮಾಡಿದ್ರು, ಪ್ರತಿಭಟನೆಗಳಾಯ್ತು, ಸಚಿವರ ತಲೆದಂಡಕ್ಕೆ ಒತ್ತಡಗಳನ್ನ ಹಾಕಲಾಯಿತು. ಆದ್ರೂ ಕೂಡ ಸಿಎಂ ಆದಿಯಾಗಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ಈ ಬಗ್ಗೆ ಚಕಾರ ಎತ್ತಲಿಲ್ಲ, ಮಾತನಾಡಲಿಲ್ಲ. ಈಗ ದಿಢೀರಂತ ಸಿಬಿಐ ಈ ಪ್ರಕರಣಕ್ಕೆ ಎಂಟ್ರಿ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿದ್ದಾರೆ. ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿದೆ ಅಂತೆ. ಅಲ್ಲಿಗೆ ವಿಪಕ್ಷಗಳಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಸರ್ಕಾರದ್ದು. ಯಾಕಂದ್ರೆ ಸಚಿವರ ಪಾತ್ರದ ಬಗ್ಗೆ ಗುಮಾನಿ ಇದೆ. ವಾಲ್ಮೀಕಿ ನಿಗಮದ ಎಂಡಿ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ವಿಚಾರಣೆಯ ಸಂದರ್ಭದಲ್ಲಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಡೆ ಮೃತ ಚಂದ್ರಶೇಖರನ್ ಡೆತ್ ನೋಟ್ ನಲ್ಲೂ ಕೂಡ ಸಚಿವರ ಮೌಖಿಕ ಆದೇಶ ಅಂತ ಹೇಳಿದ್ದಾರೆ. ಹಾಗಾಗಿ ಸಚಿವರ ಆದೇಶ ಇಲ್ಲದೆ ಕೋಟಿ ಅವ್ಯವಹಾರ ನಡೆಯೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಿಬಿಐ ಎಂಟ್ರಿ ಆಗ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಸಚಿವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ನೀಡಲಾಗಿದೆ ಅಂತ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಖಂಡಿತ ಶ್ರುತಿ, ಇದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ಇಲ್ಲಿ SIT ತಂಡ ರಚನೆ ಆಗಿತ್ತು. SIT ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ತನಿಖೆ ಒಂದಷ್ಟು ದಿಕ್ಕು ತಪ್ಪುವಂತ ಚಾನ್ಸಸ್ ಇರುತ್ತೆ ಮತ್ತು ಅದು ರಾಜ್ಯ ಸರ್ಕಾರದಲ್ಲಿ ಅಡಿಯಲ್ಲಿ ಬರೋದ್ರಿಂದ ಅದು ಹಿಡಿತ ಕೂಡ ಸರ್ಕಾರಕ್ಕಿರುತ್ತೆ ಮತ್ತು ಸರ್ಕಾರ ಸಚಿವರನ್ನ ಬಚಾವ್ ಮಾಡುವಂತ ಸಂದರ್ಭ ಕೂಡ ಉದ್ಭವ ಆಗಬಹುದು. ಆದರೆ CBI ಒಂದು ಬಾರಿ ಎಂಟ್ರಿ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಹಿಡಿತ ಇರೋದಿಲ್ಲ. ಅವರು ಯಾರನ್ನೂ ಬೇಕಾದ್ರೂ ಕೂಡ ಎನ್ಕ್ವೈರಿಗೆ ಕರೆಯುವಂತ ಅವರಿಗೆ ರೂಲ್ ಇದಿದೆ, ಏನೋ ಅವರಿಗೆ ಅರ್ಹತೆ ಇದೆ. ಹಾಗಾಗಿ ಅವರು CBI ಒಂದು ವೇಳೆ ಏನಾದರೂ ಸಚಿವರು ನಾಗೇಂದ್ರ ಸಚಿವ ಸ್ಥಾನದಲ್ಲೇ ಇದ್ಕೊಂಡು ಅವ್ರನ್ನ ಪದೇ ಎನ್ಕ್ವೈರಿ ಕರೆದ್ರೆ, ಯಾಕಂದ್ರೆ ಈಗಾಗಲೇ FIR ದಾಖಲಿಸಿಕೊಂಡಿದೆ CBI ಮತ್ತು ಈ ಬ್ಯಾಂಕ್ ಕೊಟ್ಟಂತಹ ದೂರಿನ ಅನ್ವಯ ಈಗಾಗಲೇ ತನಿಖೆ ಕೂಡ ಆರಂಭ ಆಗಿದೆ. ಆ ನಿಟ್ಟಿನಲ್ಲಿ ಸಚಿವರನ್ನ ಪದೇ ಅವರೇನಾದರೂ ತನಿಖೆಗೆ ಕರೆದಿದ್ದೇ ಆದಲ್ಲಿ ರಾಜ್ಯ ಸರ್ಕಾರಕ್ಕೆ ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಮುಜುಗರ ಆಗುತ್ತೆ ಮತ್ತು ಸರ್ಕಾರ 1 ವರ್ಷ ಪೂರೈಸಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅನ್ನುವಂಥ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇತ್ತು. ಅದಕ್ಕೆ ತೀವ್ರವಾದಂಥ ಹಿನ್ನಡೆ ಇದೊಂದು ಪ್ರಕರಣ ಆಗುತ್ತೆ ಅನ್ನುವಂಥ ಅನುಭವ ಈಗ ರಾಜ್ಯ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೂ ಬಂದಂತೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಒಂದು ಸ್ಪಷ್ಟ ಸೂಚನೆಯನ್ನ ಸಚಿವ ನಾಗೇಂದ್ರ ಅವರಿಗೆ ಕೊಟ್ಟಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರ ಕೈ ಮೀರಿ ಹೋಗ್ತಾ ಇದೆ. CBI ಯಾವತ್ತು ಬೇಕಾದ್ರೂ ಕೂಡ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಟೇಕ್ ಓವರ್ ಮಾಡ್ಕೋಬಹುದು. ಆ ನಿಟ್ಟಿನಲ್ಲಿ ನಿನ್ನೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರನ್ನ ಸ್ವಗೃಹಕ್ಕೆ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಆ ಚರ್ಚೆ ನಡೆಸಿದ ಬಳಿಕ ಈಗ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಸಚಿವರಾದಂಥ ನಾಗೇಂದ್ರ ಅವರನ್ನ ರಾಜೀನಾಮೆ ಕೊಡಿಸಿ ಆ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಸಹಕಾರ ಕೊಡುವಂಥದ್ದು, ಈ ಹಗರಣದಲ್ಲಿ ಯಾರೇ ಅಧಿಕಾರಿಗಳು ಭಾಗಿಯಾಗಿದ್ರು ಅವರನ್ನ ಹೆಡೆಮುರಿ ಕಟ್ಟಬೇಕು ಅನ್ನುವಂಥದ್ದು
ಮತ್ತು ಸಚಿವ ನಾಗೇಂದ್ರ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಕೂಡ ಅವರನ್ನು ಕೂಡ ಅವರ ಬೆಂಬಲಕ್ಕೆ ನಿಲ್ಲಬಾರದು ಅನ್ನುವಂಥ ನಿಲುವು ಈಗ ಸರ್ಕಾರ ಕಾಂಗ್ರೆಸ್ ಪಕ್ಷ ತಾಳಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಒಂದು ಸಿಬಿಐ ಎಂಟ್ರಿ ಆದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನಕ್ಕಾಗಿ ಈಗ ಸಚಿವ ನಾಗೇಂದ್ರ ಅವರ ತಲೆದಂಡ ತೆಗೆದುಕೊಳ್ಳಕ್ಕೆ ಫಿಕ್ಸ್ ಆಗಿದೆ. ಶ್ರುತಿ, ಬಸವರಾಜ್, ಈ ಹಿಂದೆ ಬಿಜೆಪಿ ಅವಧಿಯಲ್ಲಿ ಕೆಎಸ್ ಈಶ್ವರಪ್ಪನವರ ಪ್ರಕರಣ ಬಂದಾಗ ಇಮಿಡಿಯೇಟ್ ಆಗಿ ಅವ್ರು ರಾಜೀನಾಮೆ ಪಡೆದುಕೊಳ್ಬೇಕು ಅಂತ ಇದೇ ಕಾಂಗ್ರೆಸ್ ನಾಯಕರು ಒತ್ತಡ ಹಾಕಿದ್ರು. ಈಗ ನಿಮ್ಮ ಮೇಲೆ ಇಂಥ ಆರೋಪ ಬಂದಾಗ ಯಾಕೆ ಡಿಲೇ ಮಾಡ್ತೀರಾ ಅನ್ನೋದು ವಿಪಕ್ಷ ನಾಯಕರ ಪ್ರಮುಖ ಪ್ರಶ್ನೆಯಾಗಿತ್ತು. ಬಟ್ ವಿಪಕ್ಷಗಳು ಈ ವಿಚಾರವನ್ನ ಯಾವ ರೀತಿ ಮುನ್ನೆಲೆಗೆ ತಂದ್ರು, ಯಾವ ರೀತಿ ಅದನ್ನ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋಂಥ ಪ್ಲಾನ್ಗಳು ಆಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ ಅಂತ? ಖಂಡಿತ ಶ್ರುತಿ, ಈ ಒಂದು ವಿಚಾರ ಈಶ್ವರಪ್ಪನವರ ಸಂತೋಷ್ ಪಾಟೀಲ್ ಏನು ಗುತ್ತಿಗೆದ ಸಂತೋಷ್ ಪಾಟೀಲ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದ ವಿಚಾರವನ್ನು ಕೂಡ ಸಾಕಷ್ಟು ಪ್ರಸ್ತಾಪಗಳಾಗ್ತಾ ಇತ್ತು. ಯಾಕಂದ್ರೆ ಸ್ವತಃ ಸಚಿವ ಈಶ್ವರಪ್ಪನವರ ಹೆಸರನ್ನ ಡೆತ್ ನೋಟ್ನಲ್ಲಿ ಸಂತೋಷ್ ಪಾಟೀಲ್ ಬರೆದಿದ್ರು ಅನ್ನುವಂಥದ್ದು ಕಾಂಗ್ರೆಸ್ ವಾದ. ಆದರೆ ಯಾರು ಈಗಾಗಲೇ ಸಚಿವರ ಹೆಸರನ್ನು ಕೂಡ ಈಗ ಚಂದ್ರಶೇಖರ್ ಅವರು ಅಧಿಕಾರಿ ಏನಿದ್ದಾರೆ ಅವರು ಬರೆದಿಟ್ಟಿದ್ದಾರೆ, ಆದರೆ ಸಂಪೂರ್ಣವಾಗಿ ಹೆಸರನ್ನ ಬರೆದಿಲ್ಲ ಅನ್ನುವಂಥದ್ದು ಒಂದಷ್ಟು ಕಾಂಗ್ರೆಸ್ ಸಮರ್ಥನೆ. ಆದರೂ ಕೂಡ ಈ ಒಂದು ಎರಡು ಪ್ರಕರಣಗಳ ಸಾಮರ್ಥ್ಯ ಇರೋದ್ರಿಂದ ಒಂದಷ್ಟು ಅವರ ಸಚಿವರಾದಂಥ ನಾಗೇಂದ್ರ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ಆದರೆ ಈಗ ಕೈ ಮೀರಿ ಹೋಗ್ತಾ ಇರೋ ಸಂದರ್ಭಕ್ಕಾಗಿ ಅವರ ತಲೆದಂಡ ಪಡಿಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ಇನ್ನೊಂದು ಕಡೆ ವಿಪಕ್ಷ ಈಗಾಗಲೇ ಹೋರಾಟವನ್ನು ಮಾಡ್ತಾ ಇತ್ತು. ಇವತ್ತು ರಾಜ್ಯಪಾಲರಿಗೆ ಭೇಟಿ ಮಾಡಿ ನೋಡಿ ಈ ತರದ ಹಗರಣ ಆಗಿದೆ, ಆದರೂ ಕೂಡ ಸಚಿವರನ್ನ ತಲೆದಂಡ ತೆಗೆದುಕೊಂಡಿಲ್ಲ, ಅವರು ಅಧಿಕಾರದಲ್ಲಿದ್ದರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲ್ಲ ಅನ್ನುವಂಥ ಒಂದು ದೂರನ್ನ ಕೊಡೋಕೆ ರೆಡಿ ಆಗಿತ್ತು. ಅಷ್ಟು ಈಗ ದೂರನ್ನ 11ವರೆಗೆ ಕೊಡೋಕೆ ಹೋಗ್ತಾ ಇದ್ದಾರೆ. ಅಷ್ಟರೊಳಗಾಗಿ ರಾಜೀನಾಮೆ ಪಡಿತಾರ ಅಥವಾ ಮಧ್ಯಾಹ್ನದ ದೂರು ಕೊಟ್ಟಾದ ಬಳಿಕ ಸಿಎಂ ಅಲರ್ಟ್ ಆಗಿ ಬೇಗ ಅವ್ರನ್ನ ಕರ್ಸ್ಕೊಂಡು ರಾಜೀನಾಮೆ ಪಡಿತಾರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಒಟ್ಟಾರೆಯಾಗಿ ಇವತ್ತು ಸಾಯಂಕಾಲದೊಳಗಡೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಪಡಿತಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಆ ರಾಜೀನಾಮೆಯನ್ನು ಆದಷ್ಟು ಬೇಗ ಪಡೆದಿದ್ದೆ ಆದಲ್ಲಿ ವಿಪಕ್ಷವಾದಂಥ ಬಿಜೆಪಿ ಮಾಡ್ತಕ್ಕಂಥ ಹೋರಾಟವನ್ನು ತಪ್ಪಿಸ್ಕೊಳ್ಳುವಂಥ ಒಂದು ಅನಿವಾರ್ಯತೆ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಇದೆ ಮತ್ತು ಮುಜುಗರದಿಂದನೂ ಕೂಡ ತಪ್ಪಿಸ್ಕೋಬಹುದು. ಯಾಕಂದ್ರೆ ಒಂದು ಕ್ರೆಡಿಟ್ ಕೂಡ ಬಿಜೆಪಿಗೆ ಹೋಗ್ಬಿಡುತ್ತೆ. ನೋಡಿ, ನಾವು ಹೋರಾಟ ಮಾಡಿದ್ವಿ, ರಾಜ್ಯಪಾಲರಿಗೆ ದೂರು ಕೊಟ್ವಿ, ನಾವು ಹೋರಾಟ ತೀವ್ರಗತಿಯಲ್ಲಿ ಮಾಡೋದಕ್ಕಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತಲೆದಂಡ ತೆಗೆದುಕೊಂಡಿದೆ ಅನ್ನುವಂಥ ಕ್ರೆಡಿಟ್ ಕೂಡ ವಿಪಕ್ಷಕ್ಕೆ ಹೋಗುತ್ತೆ. ಅದನ್ನ ತಪ್ಪಿಸುವಂತ ಪ್ರಯತ್ನ ಕೂಡ ರಾಜ್ಯ ಸರ್ಕಾರ ಮಾಡಬಹುದು. ಹಾಗಾಗಿ ಮಧ್ಯಾಹ್ನದ ಒಳಗಡೆ ಈ ಒಂದು ರಾಜೀನಾಮೆಯನ್ನ ಪಡೆಯುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟವಾಗ್ತಾ ಇದಾವೆ. ಗೊತ್ತಿಲ್ಲ ಎಷ್ಟು ಗಂಟೆಗೆ ನಾಗೇಂದ್ರ ಅವರು ಹೋಗಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಮತ್ತು ಸಿಎಂ ಕೂಡ ಎಷ್ಟು ಗಂಟೆಗೆ ಅವರಿಗೆ ಬರೋಕೆ ಹೇಳಿದ್ದಾರೆ ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ.